ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ. ಇವತ್ತು ರಜಾ ದಿನ ಆದ್ರೂ ಸಹ ಕಚೇರಿಗೆ ಬಂದು ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸಂತ್ರಸ್ತರ ಹೇಳಿಕೆಯನ್ನ ಪಡೆದಿರುವಂತಹ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳನ್ನ ಕಲೆ ಹಾಕಲಾಗ್ತಾ ಇದೆ. ಒಂದು ತಂಡ ಸಾಕ್ಷ್ಯಗಳನ್ನ ಹುಡುಕ್ತಾ ಇದ್ರೆ ಮತ್ತೊಂದು ತಂಡ ಪ್ರಜ್ವಲ್ಗಾಗಿ ತಲಾಶ್ ನಡೆಸ್ತಾ ಇದೆ. ಪ್ರಜ್ವಲ್ ಕೇಸ್ನಲ್ಲಿ ಈಗಾಗಲೇ 2 ತಂಡಗಳು ಈ ರೀತಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಪ್ರಜ್ವಲ್ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣ ಇಡೀ ದೇಶದಲ್ಲೇ ಸಂಚಲನ ಸೃಷ್ಟಿ ಮಾಡಿರುವಂತಹ ಪ್ರಕರಣ, ಹೈ ಪ್ರೊಫೈಲ್ ಪ್ರಕರಣ ಆಗಿರೋದ್ರಿಂದಾಗಿ ತ್ವರಿತವಾಗಿ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಡೆಸ್ಕ್ನಿಂದ. ರವಿ, ಪ್ರಜ್ವಲ್ ಅಶ್ಲೀಲ ಪೆನ್ ಡ್ರೈವ್ ಕೇಸ್ ಇಡೀ ದೇಶದಲ್ಲೇ ಒಂದು ಸಂಚಲನ ಸೃಷ್ಟಿ ಮಾಡಿದಂತಹ ಕೇಸ್. ಈಗ ಎಸ್ಐಟಿ ಆ ತನಿಖೆಯನ್ನ ಚುರುಕುಗೊಳಿಸ್ತಾ ಇದೆ. ಭಾನುವಾರ ಆದ್ರೂ ಸಹ ಅಧಿಕಾರಿಗಳು ಕಚೇರಿಗೆ ಬಂದು ತನಿಖೆ ನಡೆಸ್ತಾ ಇದ್ದಾರೆ. ಇವತ್ತು ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ, ಸಾಕ್ಷಿಗಳನ್ನ ಹೇಗೆ ಕಲೆ ಹಾಕಲಾಗ್ತಾ ಇದೆ? ಪ್ರಗತಿ, ಭಾನುವಾರ ಆದರೂ ಕೂಡ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಯಾವುದೇ ನಿರಾಳ ಆಗುವಂತಿಲ್ಲ ಅನ್ನುವಂತಹ ಮಟ್ಟಿಗೆ ಎಸ್ಐಟಿ ಮುಖ್ಯಸ್ಥರಂತಹ BK ಸಿಂಗ್ ಸ್ಟ್ರಿಕ್ಟ್ ಅಧಿಕಾರಿಗಳಿಗೆ ವಾರ್ನಿಂಗ್ ಕೂಡ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಆದಷ್ಟು ಬೇಗ ಆರೋಪಿಯನ್ನು ಅರೆಸ್ಟ್ ಮಾಡಬೇಕು, ಸಾಕ್ಷಿಗಳನ್ನು ವಿಚಾರಣೆ ಮಾಡಬೇಕು ಮತ್ತು ಸಂತ್ರಸ್ತರ ಹೇಳಿಕೆಗಳನ್ನು ದಾಖಲು ಮಾಡಬೇಕು. ಪ್ರಜ್ವಲ್ ಹುಡುಕಾಟಕ್ಕೆ ಸಂಬಂಧಪಟ್ಟಂತೆ 2 ಟೀಮ್ಗಳನ್ನ ರೆಡಿ ಮಾಡಿದ್ದಾರೆ ಮತ್ತು ಸಂತ್ರಸ್ತರ ಹೇಳಿಕೆಯನ್ನು ದಾಖಲು ಮಾಡೋದಕ್ಕೋಸ್ಕರ ಮತ್ತು ಸಂತ್ರಸ್ತರನ್ನು ಪತ್ತೆ ಹಚ್ಚೋದಕ್ಕೋಸ್ಕರ 1 ಟೀಮನ್ನು ರೆಡಿ ಮಾಡಿದ್ದಾರೆ. ಮತ್ತು ಸಾಕ್ಷಿಗಳನ್ನು ನ್ಯಾಯಾಲಯಕ್ಕೆ ಕೋರ್ಟ್ಗೆ ಹಾಜರುಪಡಿಸೋದು ಮತ್ತು ಬೇಲ್ ಅರ್ಜಿ ವಜಾ ಮತ್ತು ಅರ್ಜಿ ಆಕ್ಷೇಪಗಳನ್ನು ಸಂಬಂಧಪಟ್ಟಂತೆ ನ್ಯಾಯಾಲಯದ ಚಟುವಟಿಕೆಗಳನ್ನು ನೋಡ್ಕೊಳ್ಳೋದಕ್ಕೆ ಮತ್ತೊಂದು ತಂಡ, ಈ ರೀತಿ ಒಟ್ಟು 7 ತಂಡಗಳು ಎಸ್ಐಟಿಯಲ್ಲಿ ಈಗ ಕೆಲಸ ಮಾಡ್ತಿರುವಂಥದ್ದು. ಈಗ ಆಲ್ರೆಡಿ ಈ ಪ್ರಕರಣ ರಾಜ್ಯಾದ್ಯಂತ ಸಾಕಷ್ಟು ಸಂಚಲನ ಕೂಡ ಉಂಟು ಮಾಡಿರುವಂಥದ್ದು. ರಾಜಕೀಯ ಪಕ್ಷಗಳ ನಡುವೆ ಮಾತಿನ ಸಮರಕ್ಕೂ ಕೂಡ ಈ ಪ್ರಕರಣ ಕಾರಣವಾಗಿರುವಂತಹ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಈ ಒಂದು ಪ್ರಕರಣಕ್ಕೆ ಇತ್ಯರ್ಥ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಹೀಗಾಗಿ ಭಾನುವಾರವೂ ಕೂಡ ಎಸ್ಐಟಿ ಅಧಿಕಾರಿಗಳು 2 ತಂಡಗಳು ಈಗ ಬಂದು ಆಲ್ರೆಡಿ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಈಗ ಆಲ್ರೆಡಿ ಏನು ಸರ್ಕಾರಿ ಮಹಿಳಾ ಅಧಿಕಾರಿಗಳು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಮತ್ತು ಒಂದಷ್ಟು ಪ್ರಜ್ವಲ್ ರೇವಣ್ಣ ಅವರ ಮನೆ ಕೆಲಸದವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಆ ಎಲ್ಲ ಹೇಳಿಕೆಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿ ಆಧಾರಗಳನ್ನು ಕೂಡ ಕಲೆ ಹಾಕುವಂತಹ ಕೆಲಸಗಳನ್ನು ಒಂದು ತಂಡ ಮಾಡ್ತಿದ್ರೆ, ಮತ್ತೊಂದು ತಂಡ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಬೆನ್ನಟ್ಟು ಹೊಡ್ಕೊಳ್ತಿರುವಂಥದ್ದು. ಈಗ ಆಲ್ರೆಡಿ CBIನಲ್ಲಿರುವಂತಹ ಒಂದು ಪಾರ್ಟ್ ಆದಂತಹ ಇಂಟರ್ಪೋಲ್ ಅಧಿಕಾರಿಗಳ ಜೊತೆ ಈಗ ಆಲ್ರೆಡಿ ಎಸ್ಐಟಿ ಅಧಿಕಾರಿಗಳು ಕೂಡ ನಿರಂತರವಾಗಿ ಸಂಪರ್ಕ ಹೊಂದಿರುವಂಥದ್ದು. ಒಂದು ತಂಡ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲೂ ಕೂಡ ಬೀಡು ಬಿಟ್ಟಿರುವ ನಂತರ ಇವತ್ತು ಪ್ರಜ್ವಲ್ ರೇವಣ್ಣ ಬರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಏನು ಅಧಿಕಾರಿಗಳಿಗೆ ಸಿಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಕೂಡ ಅವರನ್ನು ವಶಕ್ಕೆ ಪಡೆಯೋದಕ್ಕೆ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲೂ ಕೂಡ ಒಂದು ತಂಡ ಕೆಲಸ ಮಾಡ್ತಿದ್ದಾರೆ. ಮತ್ತೊಂದು ತಂಡ ಸಂತ್ರಸ್ತೆಯರ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಳ್ಳುವಂಥದ್ದು ಮತ್ತು ಅದನ್ನು ಪರಿಶೀಲನೆ ಮಾಡುವಂತಹ ಕೆಲಸ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಭಾನುವಾರ ರಜಾ ದಿನವಾದರೂ ಕೂಡ ಕೆಲಸ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ನೋಡ್ತಾ ಇರ್ಬೋದು ಈ ಪ್ರಕರಣವನ್ನು ಆದಷ್ಟು ಬೇಗ ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋದಕ್ಕೆ ಅಧಿಕಾರಿಗಳು ಕೆಲಸದಲ್ಲೂ ಕೂಡ ನಿರತರಾಗಿದ್ದಾರೆ. ಪ್ರಗತಿ, ಥ್ಯಾಂಕ್ ಯು ರವಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.